ಹಾಯ್ ವೆಲ್ಕಮ್ ಟು ಕಣ್ಮಣಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮನೆ ಘಮಘಮಿಸುತ್ತಾ ತಾಜಾತನದಿಂದ ಕೂಡಿದ್ದರೆ ಅಲ್ಲಿ ಒಂದು ಪಾಸಿಟಿವ್ ವೈಬ್ ಇರುತ್ತದೆ. ಅದಕ್ಕಾಗಿಯೇ ಅನೇಕರು ರೂಮ್ ಫ್ರೆಶ್ನರ್ಸ್ಗಳನ್ನು ಬಳಸುತ್ತಾರೆ. ಇದಲ್ಲದೆ ನೆಲ ಒರೆಸುವ ನೀರಿಗೆ ಒಂದಷ್ಟು ವಸ್ತುಗಳನ್ನು ಬೆರೆಸಿ ನೆಲ ಕ್ಲೀನ್ ಮಾಡೋದ್ರಿಂದ ಕೂಡ ಮನೆ ಪೂರ್ತಿ ಘಮಘಮಿಸುತ್ತದೆ. ಮನೆಯನ್ನು ಸ್ವಚ್ಛವಾಗಿ ಸುಂದರವಾಗಿ ಇಟ್ಟುಕೊಳ್ಳುವಂತೆ ಮನೆ ದುರ್ವಾಸನೆ ಬಾರದಂತೆ ನೋಡಿಕೊಳ್ಳುವುದು ಕೂಡ ತುಂಬಾ ಮುಖ್ಯವಾಗಿರುತ್ತದೆ. ಇದಕ್ಕಾಗಿ ಅನೇಕರು ರೂಮ್ ಫ್ರೆಶ್ನರ್ಸ್ಗಳನ್ನು ಬಳಸುತ್ತಾರೆ. ನೆಲ ಒರೆಸುವ ನೀರಿಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ವಿವಿಧ ಬಗೆಯ ಲಿಕ್ವಿಡ್ಗಳನ್ನು ಹಾಕುತ್ತಾರೆ. ಮನೆ ಘಮ ಪರಿಮಳ ಬರಲು ನೆಲದಲ್ಲಿ ಅಂಟಿರುವ ಸೂಕ್ಷ್ಮ ಜೀವಿಗಳನ್ನು ತೊಡೆದು ಹಾಕಲು ಈ ಕೆಲವೊಂದು ವಸ್ತುಗಳು ಸಹ ನೆಲ ಒರೆಸುವ ನೀರಿಗೆ ಬೆರೆಸಬಹುದು. ಮೊದಲನೆಯದಾಗಿ ನಿಂಬೆ ರಸ. ನಿಂಬೆ ರಸವು ಆಮ್ಲೀಯ ಗುಣಗಳನ್ನು ಹೊಂದಿದ್ದು ಇದು ಉತ್ತಮ ವಾಸನೆಯನ್ನು ನೀಡುವುದಲ್ಲದೆ ನೆಲದಲ್ಲಿ ಅಂಟಿರುವ ಸೂಕ್ಷ್ಮ ಜೀವಿಗಳನ್ನು ಸಹ ತೆಗೆದುಹಾಕುತ್ತದೆ. ಆದ್ದರಿಂದ ಮನೆ ಒರೆಸುವಾಗ ನೀರಿಗೆ ಸ್ವಲ್ಪ ನಿಂಬೆ ರಸವನ್ನು ಸೇರಿಸಿ. ಅಡಿಗೆ ಸೋಡಾ. 1 ಬಕೆಟ್ ನೀರಿಗೆ ಅರ್ಧ ಕಪ್ ಅಡಿಗೆ ಸೋಡಾ ಸೇರಿಸಿ. ಇದು ನೆಲವನ್ನು ತಾಜಾಗೊಳಿಸುತ್ತದೆ ಮತ್ತು ನೆಲದ ಮೇಲೆ ಸೂಕ್ಷ್ಮ ಜೀವಿಗಳನ್ನು ತೊಡೆದು ಹಾಕುತ್ತದೆ. ನಿಂಬೆ ಎಣ್ಣೆ. ನಿಂಬೆ ಎಣ್ಣೆಯನ್ನು ನೆಲ ಒರೆಸುವ ನೀರಿಗೆ ಬೆರೆಸುವುದರಿಂದ ನೆಲದ ಮೇಲಿನ ಎಣ್ಣೆಯ ಕಲೆಗಳು ನಿವಾರಣೆಯಾಗುತ್ತದೆ. ಇದು ಸೂಕ್ಷ್ಮ ಜೀವಿಗಳನ್ನು ಸಹ ಕೊಲ್ಲುತ್ತದೆ, ಜೊತೆಗೆ ಮನೆಗೆ ಉತ್ತಮ ವಾಸನೆಯನ್ನು ಕೂಡ ನೀಡುತ್ತದೆ. ಟೀ ಟ್ರೀ ಆಯಿಲ್. ಟೀ ಟ್ರೀ ಎಣ್ಣೆ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು ಇದು ನೆಲದ ಮೇಲಿನ ಸೂಕ್ಷ್ಮ ಜೀವಿಗಳನ್ನು ತೊಡೆದು ಹಾಕುತ್ತದೆ ಮತ್ತು ನೆಲವನ್ನು ತಾಜಾವಾಗಿಡುತ್ತದೆ. ಸಿಟ್ರಸ್ ಹಣ್ಣಿನ ಸಿಪ್ಪೆ. ನಿಂಬೆ, ಕಿತ್ತಳೆಯಂತಹ ಸಿಟ್ರಸ್ ಹಣ್ಣಿನ ಸಿಪ್ಪೆಗಳು ಸಹ ಒಳ್ಳೆಯ ಪರಿಮಳಗಳನ್ನು ನೀಡುತ್ತದೆ. ಇದಕ್ಕಾಗಿ ಮೊದಲು ಈ ಸಿಪ್ಪೆಗಳನ್ನು ನೀರಿನಲ್ಲಿ ಕುದಿಸಿ ಆ ನೀರನ್ನು ನೆಲ ಒರೆಸುವ ನೀರಿಗೆ ಸೇರಿಸಬಹುದು. ಲ್ಯಾವೆಂಡರ್ ಎಣ್ಣೆ. 1 ಬಕೆಟ್ ನೀರಿಗೆ ಸ್ವಲ್ಪ ಅಡುಗೆ ಸೋಡಾ ಮತ್ತು ಕೆಲವು ಹನಿ ಲ್ಯಾವೆಂಡರ್ ಎಣ್ಣೆಯನ್ನು ಸೇರಿಸುವುದರಿಂದ ಅದು ಮನೆಗೆ ಉತ್ತಮ ವಾಸನೆಯನ್ನು ನೀಡುತ್ತದೆ ಮತ್ತು ನಿಮ್ಮ ಒತ್ತಡವನ್ನು ಸಹ ಕಡಿಮೆ ಮಾಡುತ್ತದೆ.